ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿರುವಂಥ 2030 ಬಿ ಡಿ ಎ ಮನೆ ವಿತ್ ಲಿಫ್ಟ್ ಹೌಸ್ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದಾಗಿರುತ್ತೆ ನೋಡಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟು ಡೋರ್ ಆಗಿರುತ್ತೆ ನಿಮಗೆ. ಆ ಮನೆ ಫ್ರಂಟ್ ಎಲಿವೇಶನು. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ಈ ಕಡೆಯಿಂದ. ಹಾಗೆ ಈ ಕಡೆಯಿಂದ ಕೂಡ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಇಲ್ಲಿಂದ ನಿಯರ್ ಬೈ ಅಂತ ಹೇಳ್ಬೋದು ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು 1-1.5 ಕಿಲೋಮೀಟ್ರ್ ಅಂತ ಹೇಳ್ಬೋದು. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಮಗೆ ಫುಲ್ MSLA ಆಗಿರುತ್ತೆ ಕಾರ್ ಓಡಾಡೋಕ್ಕೆ. ಹಾಗೆ ವಾಕಬಲ್ ಗೇಟಲ್ಲಿದೆ ನಿಮಗೆ. ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ. ಫುಲ್ ಪಾರ್ಕಿಂಗು ನಿಮಗೆ. ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೋಬೋದು. ಹಾಗೆ 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನೋಡಿ. ಇಲ್ಲಿಂದಲೇ ನಿಮಗೆ ಲಿಫ್ಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಹಾಗೆ ಇಲ್ಲಿ ಬೋರು ಸಂಪು ಬಂದಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಇವರೇ ತಗೊಂಡಿದ್ದಾರೆ ನೋಡ್ಬೋದು. ಇಲ್ಲಿ ಕೊಳ ಎಲ್ಲ ಆಗಿದೆ ನಿಮಗೆ. ಬಾತ್ರೂಮ್ ಫಿಟ್ಟಿಂಗ್ಸು, ಕೊಳಾಯಿ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ ನಿಮಗೆ. ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು. ಮೀಟ್ರ್ ಕೂಡ ಬಂದಿದೆ. ಸೈಡ್ ವಾಲೆಲ್ಲ ನೋಡ್ಬೋದು ನಮಗೆ ಬಟರ್ಫ್ಲೈ ಟೈಲ್ಸೇ ಹಾಕಿದ್ದಾರೆ. ಹಾಗೆ ಇಲ್ಲಿ ಒಂದು ನಮಗೆ ರೆಸ್ಟ್ ರೂಮ್ ಬಂದಿದೆ. ಹಾಗೆ ಇಲ್ಲಿ ಬಂದು ಗ್ಯಾಸ್ ಕಲೆಕ್ಷನ್ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇದು ಬಂದು ನಮಗೆ ಫುಲ್ ಪಾರ್ಕಿಂಗ್ ಆಗಿರುತ್ತೆ ನಿಮಗೆ. ಓಕೆನಾ. ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಹಾಗೆ ಇಲ್ಲಿ ನಮಗೆ UPS ಪಾಯಿಂಟ್ ಔಟ್ ಬಂದಿದೆ. ಇಲ್ಲಿ UPS ಇದೆ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋಕ್ಕೆ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಬಂದು ನಮಗೆ 70 ಗ್ರಾನೈಟ್ ಬಂದಿರುತ್ತೆ, ಆಂಟಿಸ್ಕಿಟ್ಟು. ಹಾಗೆ ಸೈಡಲ್ಲಿ SS ಸ್ಟೀಲ್ ಬಂದಿದೆ. ಇಲ್ಲೂ ಕೂಡ ನೋಡ್ಬೋದು ಒಳ್ಳೆ ಸ್ಟ್ರಕ್ಚರ್ ಪೇಂಟ್ ಕೊಟ್ಟಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ, ಒಳ್ಳೆ ಲುಕ್ಕಲ್ಲಿದೆ ನಿಮಗೆ, ಸಕ್ಕ ಬಂದಿದೆ. ಸೈಡ್ ವಾಲೆಲ್ಲ ನಿಮಗೆ ಬಟರ್ಫ್ಲೈ ಟೈಲ್ಸೇ ಹಾಕಿದ್ದಾರೆ. ಒಂದು ಬ್ಯೂಟಿಫುಲ್ ಆದ ಮನೆ ಅಂತಲೇ ಹೇಳ್ಬೋದು ನಿಮಗೆ. ಮೆಟ್ರೋ ಸ್ಟೇಷನ್ಗೆ ಹತ್ರ ಆಗಬೇಕು ಅಂತಾರ ಅವರು ನೋಡ್ಬೋದು. ತುಂಬ ಚೆನ್ನಾಗಿದೆ. ಓಕೆ, ಮಾಡಿ ಮೇಲೆ ಬಂದರೆ ನಮ್ಗೆ ಈ ಥರ ಕಾಣಿಸುತ್ತೆ. 3.5 ಅಡಿ ನಮಗೆ ಟಫನ್ ಗ್ಲಾಸ್ ಕೊಟ್ಟು ಸೇಫ್ಟಿ ವೈಸ್ ಮಾಡಿದ್ದಾರೆ. ಮನೆ ಸುತ್ತಮುತ್ತ ನಮಗೆ ಈ ಥರ ಕಾಣಿಸುತ್ತೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಬಂದು ಈಸ್ಟ್ ಡೋರ್ ಆಗಿರೋದ್ರಿಂದ ಫಸ್ಟು ನಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಮನೆ ಬಾಗಿಲು ಇದು ಬಂದು ನಮಗೆ ಟೀಕುಡ್ಡಲ್ಲೇ ಆಗಿರುತ್ತೆ. 9 ಅಡಿ ಇದೆ ನಮಗೆ. 9 ಫೀಟ್ ಬಾಗಿಲು. ಓಕೆ, ಬಾಗಿಲು ತೆಗಿತಾರಂಗೆ ನಮಗಿಲ್ಲಿ ದೊಡ್ಡದಾಗಿ ಹಾಲ್ಸ್ ಸಿಗುತ್ತೆ. ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಲಿಫ್ಟ್ ಬಂದಿದೆ ಮನೆ ಒಳಗಡೆನೆ. ಇಲ್ಲಿ ನೋಡ್ಬೋದು ಐ ಫಾರ್ ಸೀಲಿಂಗು. ಒಳ್ಳೆ ವುಡ್ ವರ್ಕ್ ಮಾಡಿದ್ದಾರೆ ನೋಡಿ, ಸಾಲಿಡ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ವೆನಿಗರ್ ಶೀಟ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಫುಲ್ ವೆನಿಗರ್ ಶೀಟ್ ಕೊಟ್ಟು ವುಡ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಈ ಕಡೆ ಬಂದು ನಮಗೆ TV ಯೂನಿಟ್ ಬಂದಿದೆ ಇಲ್ಲಿ. ಹಾಗೆ ಕೆಳಗಡೆ ಫುಲ್ ಕಬೋರ್ಡ್ಗಳು ಬಂದಿದೆ. ಕೇಬಲ್ ಕಲೆಕ್ಷನ್ಗಳೆಲ್ಲ ಆಗಿದೆ ಆಲ್ರೆಡಿ. ಫುಲ್ ವೆನಿಗರ್ ಶೀಟ್ ಕೊಟ್ಟಿದೆ ನಿಮ್ಗೆ. ಒಳ್ಳೊಳ್ಳೆ ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ನಾನು ಅವಲೇ ಹೇಳ್ದಂಗೆ ನಿಮಗೆ ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು. ನಿಮಗೆ ಧಾರಾಳವಾಗಿ ನೋಡಿ, ಇಲ್ಲಿ ದೊಡ್ಡದಾಗಿ ಸೋಪ್ ಹಾಕೋಬೋದು. ಈ ಕಡೆಯಿಂದ ದೊಡ್ಡದಾಗಿ ಸೋಪ್ ಹಾಕೋಬೋದು. ಪರ್ಸಿ ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತೀನಿ. ಹಾಗೆ ನಮಗೆ ಈ ಕಡೆ ಬಂದರೆ ಅಡುಗೆ ಮನೆ ನೋಡ್ಬೋದು. ಎಲ್ ಶೇಪಲ್ಲಿ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಅಡುಗೆ ಮನೆ ಬರುತ್ತೆ. ಕಿಚನ್ನು ನೋಡ್ಬೋದು, ಎಲ್ ಶೇಪಲ್ಲಿ ಬಂದಿದೆ. ಇಲ್ಲೂ ಕೂಡ ನಿಮಗೆ ಫುಲ್ ಲೈಟ್ ಗ್ರೀನ್ ಕೊಟ್ಟಿದ್ದಾರೆ ಕಾಂಬಿನೇಷನ್ನು. ಮೇಲ್ಗಡೆ ಫುಲ್ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಕೆಳಗಡೆ ಫುಲ್ ಕಬೋರ್ಡ್ಗಳು ಬಂದಿದೆ. ಇಲ್ಲಿ ಬಂದು ನಮಗೆ ಸಿಂಕ್ ಬಂದಿದೆ. ಇದು ಬಂದು ಪ್ಯಾನಿಟ್ರಿ.
ಕೊಳವೆ ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಆಗಿದೆ. ಇಲ್ಲಿ ಬಂದು ನಮಗೆ ಅಕ್ವಾಗಾರ್ಡ್ ಪಾಯಿಂಟು ನೋಡ್ಬೋದು. ಇಲ್ಲಿ ಮಿಕ್ಸಿ ಓವನ್ ಮಡಿಕಂತ ಇಲ್ಲಿ ಮಾಡಬಹುದು. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ಸ್. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬರುತ್ತೆ. ಇಲ್ಲೂ ಕೂಡ ದೊಡ್ಡದಾಗಿ ಸಿಂಕ್ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ನಮ್ಗೆ ಇಲ್ಲಿ MS ಕ್ರಿಲ್ ಮಾಡಿದ್ದಾರೆ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಇದ್ರ ರೇಟ್ ಹೇಳಿರ್ತೀನಿ ನಾನು. ಹಾಗೆ ಈ ಕಡೆ ಬಾತ್ರೂಮ್, ರೆಸ್ಟ್ ರೂಮು ಫಸ್ಟ್ ಫ್ಲೋರ್ಗೆ ಫುಲ್ ಫಿಟ್ಟಿಂಗ್ಸ್ ಆಗೋಗಿದೆ ಅಂತಲೇ ಹೇಳ್ಬೋದು ನಿಮಗೆ. ರೆಸ್ಟ್ ರೂಮ್ ಇಲ್ಲಿ ಹ್ಯಾಂಡ್ ವಾಶ್ ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಡೈನಿಂಗ್ ಟೇಬಲ್ಗೆ ಧಾರಾಳವಾಗಿ ಜಾಗ ಇದೆ ಅಂತಲೇ ಹೇಳ್ಬೋದು. ಫ್ರೀಯಾಗಿ ಆರಾಮಾಗಿ ನೀವೊಂದು 4 ಇಂದ 6 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಜಾಗ ಇದೆ ನಿಮಗೆ. ಹಾಗೆ ಇಲ್ಲಿ ಬಂದು ನಮಗೆ ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ, ಇಲ್ಲಿ ಫ್ರಿಡ್ಜ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ದೊಡ್ಡದಾಗಿ ದೇವ್ರ ಮನೆ ಇದೆ ನಿಮಗೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಇದೆ ನಿಮಗೆ. ಸೈಡ್ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ, ಒಬ್ಬರು ಕೂತ್ಕೋಬೋದು ಆರಾಮಾಗಿ, ಕೂತ್ಕೊಂಡು ಪೂಜೆ ಮಾಡ್ಬೋದು ಆರಾಮಾಗಿ. ಓಕೆ, ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತೀನಿ. ಇದು ಅಡುಗೆ ಮನೆ ಆಗಿರುತ್ತೆ, ಸಿಂಕು. ಈ ಕಡೆ ಬಂದರೆ ಹಾಲು ಎಲ್ಲ ಓಪನ್ ಆಗಿದೆ ನೀಟಾಗಿ, ವೈಪರ್ಸ್ ಇಲ್ಲ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸು. ಸೆಕೆಂಡ್ ಫ್ಲೋರ್ ಹೋಗೋಣ. ಇಲ್ಲೂ ಕೂಡ ನೋಡಿ, ಮೆಟ್ಲಿಗೆ ಆಂಟಿಸ್ಕಿಟ್ ಗ್ರಾನೈಟ್ ಕೊಟ್ಟಿದ್ದಾರೆ ನಮಗೆ, ಬ್ಲ್ಯಾಕ್ ಕಲರು. ಹಾಗೆ ಲೈಟಿಂಗ್ ಕೂಡ ನಿಮಗೆ ಸೆನ್ಸರ್ ಲೈಟ್ ಕೊಟ್ಟಿದ್ದಾರೆ. ಓಕೆ, ನಾವು ಸೆಕೆಂಡ್ ಫ್ಲೋರಿಗೆ ಬರ್ತಾ ಇರೋಂಗೆ ಇಲ್ಲಿ ಲಿಫ್ಟ್ ಬರುತ್ತೆ ನಿಮಗೆ ಡೈರೆಕ್ಟಾಗಿ. ಇಲ್ಲಿ ನೋಡ್ಬೋದು ಐಫರ್ ಸೀಲಿಂಗ್ ನಾನು ಹೇಳಿದ್ನಲ್ಲ, ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವುಡ್ ವರ್ಕ್ ಫುಲ್ಲು. ಇಲ್ಲೂ ಅಷ್ಟೇ ಟೀ ಕೂಡ ಮಾಡಿದ್ದಾರೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಇಲ್ಲಿ. ಯೂಸಲಾಗಿ SS ಸ್ಟೀಲ್ ಹಾಕ್ತಾರೆ, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸೀಟೇಟ್ ಮಾಡ್ಕೋಬೋದು ಬೇಕಂದ್ರೆ ಇಲ್ಲಿ ನೀವು ಇಲ್ಲೊಂದು ಸೊಪ್ಪು ಹಾಕ್ಕೋಬೋದು, ಇಲ್ಲೊಂದು ಸೊಪ್ಪು ಹಾಕ್ಕೋಬೋದು. ಆರಾಮಾಗಿ ಫ್ರೀಯಾಗಿ ಸೀಟೇಟ್ ಏರಿಯಾ ಮಾಡ್ಕೋಬೋದು ನೀವು ಆರಾಮಾಗಿ ಇಲ್ಲಿ. ಓಕೆ, ಈ ಕಡೆ ಬನ್ನಿ. ಇಲ್ಲಿ ಬಂದರೆ ನಮಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ವುಡನ್ ಪುಷ್ ಕೊಟ್ಟು ನಿಮಗೆ ಫುಲ್ಲು ವುಡನ್ ವರ್ಕ್ ಮಾಡಿ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ ರೂಮ್ ಮಾತ್ರ. ಹಾಗೆ 2 ವಿಂಡೋ ಕೂಡ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ಹಾಗೆ ಈ ಕಡೆ ಬಂದರೆ ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು. ಈ ಕಡೆಯಿಂದ ನೋಡ್ತೀನಿ. ಇಲ್ಲಿ ಬಂದು ಮೊಬೈಲು, ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇದು ಕೂಡ ನಿಮ್ಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ ನೋಡ್ಬೋದು. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ರೆಸ್ಟ್ ರೂಮ್ ನೋಡ್ಬೋದು. ಹ್ಯಾಂಡು ಅಂದರೆ ಕೈ ತೊಳೆಯೋದು ಹ್ಯಾಂಡ್ ಬಂದಿದೆ. ಈ ಕಡೆ ಬಂದರೆ ರೆಸ್ಟ್ ರೂಮು. ಮೇಲ್ಗಡೆ ಕೂಡ ಅಷ್ಟೇ ನೋಡಿ, ಕೊಳಾಯಿ ಆಗಲಿ ನಿಮಗೆ ಶವರ್ ಆಗಲಿ ಎಲ್ಲ ಫಿಟ್ಟಿಂಗ್ ಆಗೋಗಿದೆ ನಿಮ್ಗೆ ಆಲ್ರೆಡಿ. ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿರುವಂಥ ಫಸ್ಟ್ ರೂಮ್ ಆಗಿರುತ್ತೆ. ಟೋಟಲ್ 3 ರೂಮ್ ಬರುತ್ತೆ ನಿಮಗೆ. ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ, 1 ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇವಾಗ ನಾವು 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಬಾಲ್ಕನಿ ಬಂದಿದೆ ಒಂದು. ಧಾರಾಳವಾಗಿ ಸಂಜೆ ಹೊತ್ತು
ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಮನೆ ಮುಂದೆ ಫ್ರೀಯಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇಲ್ಲೇ ನಮಗೆ ಲಿಫ್ಟು. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ವಿತೌಟ್ ಕಾಟ್ ಆಗಿರುತ್ತೆ. ಇದು ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಫುಲ್ಲು ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಬಂದಿದೆ. ಹಾಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ಗೆ ರೆಸ್ಟ್ ರೂಮ್ ಅದು. ಹಾಗೆ ಈ ಕಡೆ ಬಂದು ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇಲ್ಲಿ ಪೊಸಿಷನ್ ಹಿಡನ್ ಪೊಸಿಷನ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ನೀಟಾಗಿ ಕೆಳಗಡೆ ಏನು ಮಾಡಿದ್ರು ಅಷ್ಟು ಚೆನ್ನಾಗಿದೆ. ಇದು ಕೂಡ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. PVC ಕಾಂಬಿನೇಷನ್ ಕೊಟ್ಟೆ ನಿಮಗೆ. ಫುಲ್ ವಾರ್ಡ್ರೋಬ್ ಬಂದಿದೆ ಅಲ್ಲಿ. ಆ ಕಡೆ ಓವರ್ ಹೆಡ್ ಕಬೋರ್ಡು, ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ಇಲ್ಲಿ. ಇದು ಕೂಡ ನಿಮ್ಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ಇಲ್ಲೂ ಕೂಡ ನಿಮಗೆ ಮೊಬೈಲು ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ ಪಾಯಿಂಟ್ ಔಟು. ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಮಾಸ್ಟರ್ ಬೆಡ್ರೂಮು. 2 ಮಾಸ್ಟರ್ ಬೆಡ್ರೂಮು, 1 ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಹಾಗೆ ಈ ಕಡೆ ಬಂದರೆ ಇದು ರೆಸ್ಟ್ ರೂಮ್ ಆಗಿರುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮು. ಓಕೆ, ಇದು 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ ಹೋಗೋಣ. ಇಲ್ಲೂ ಕೂಡ ಮೆಟ್ಲು ಕೂಡ ನೋಡ್ಬೋದು. ನಿಮಗೆ 3 ಅಡಿ ಜಾಗ ಇದೆ. ನಿಮಗೆ ಫುಲ್ ಮೆಟ್ಲೆಲ್ಲ ನಿಮಗೆ ಗ್ರಾನೈಟ್ ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ. ಇಲ್ಲಿ ಬಂದು ಹೈಪರ್ ಸೀಲಿಂಗ್ ಬಿಟ್ಟಿದ್ದಾರೆ. ಸ್ಕೈಲೈಟ್ ಕೊಟ್ಟಿದ್ದಾರೆ. ಓಕೆ, ಟಾಪ್ ಫ್ಲೋರು ಬಂದರೆ ನಮಗೆ ಫ್ಲೋರಿಂಗ್ ನೋಡ್ಬೋದು. ನಮಗೆ ವುಡನ್ ಫ್ಲೋರ್ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವುಡನ್ ಫ್ಲೋರ್ ಥರನೇ. ಹಾಗೆ ಇದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬರುತ್ತೆ. ಮೇಲ್ಗಡೆ ಬಂದು 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ಹಾಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಇಲ್ಲಿ ಬರುತ್ತೆ. ನಿಮಗೆ ಬಟ್ಟೆ ಕೈ ಒಣಗಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಒಂದು ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ನಿಯರ್ ಬೈ ಮೆಟ್ರೋ ಸ್ಟೇಷನ್, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ. 1-1.5 ಕಿಲೋಮೀಟ್ರ್ ಆಲ್ಮೋಸ್ಟ್ ಇಲ್ಲಿಂದ ಕಾಣುತ್ತೆ. ಮೆಟ್ರೋ ಸ್ಟೇಷನಲ್ಲಿ ಅಲ್ಲಿ ಕಾಣುತ್ತೆ ನಿಮಗೆ. ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ ಬರುತ್ತೆ. 2030 BDA ಮನೆ ವಿತ್ ಲಿಫ್ಟ್ ಆಗಿರುತ್ತೆ. ನಿಮಗೆ ನಾರ್ತ್ ಗೇಟು ಈಸ್ಟು ಡೋರ್ ಆಗಿರುತ್ತೆ ನಿಮಗೆ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2 CR 5 lakhs ಕೇಳ್ತಾರೆ. ಅಂದರೆ 2,05,00,000 ಕೇಳ್ತವ್ರೆ. ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. 2,05,00,000 ಅಂದರೆ ಅಷ್ಟೇ ಇರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ. ಯಾರನ್ನ 2030 ಲಿಫ್ಟ್ ಇರೋ ಮನೆ ಯಾರನ್ನ ಹುಡುಕ್ತಾರೆ ಅವರು ಬಂದು ಈ ಮನೆ ನೋಡ್ಬೋದು. ಈ ವಿಡಿಯೋ ನೋಡಿ ನಿಮಗೆ ಈ ಮನೆ ಇಷ್ಟ ಆದರೆ, ಈ ಮನೆನ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರೂ 2030 BDA ಮನೆ ಹುಡುಕ್ತಾರೆ, ಹಾಗೆ ಲಿಫ್ಟ್ ಮನೆ ಹುಡುಕ್ತಾರೆ BDAಲ್ಲಿ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ನಮ್ಮಲ್ಲಿ BDA 20, 30, 30, 40, 40, 60 ಮನೆಗಳು
ಹಾಗೆ ರೆಂಟಲ್ ಹೌಸು 30, 40, 40, 60 ರೆಂಟಲ್ ಹೌಸು ಅವೈಲಬಲ್ ಆಗಿದೆ. ಹಾಗೆ DMRDA ಅಪ್ರೂವ್ಡ್ ಈ ಖಾತಾ ಸೈಟು 3600ಗೆ ಆರವಳ್ಳಿ ಹತ್ರ, ಅಂದರೆ ದಯಾನಂದ ಕಾಲೇಜ್ ಇದೆಯಲ್ಲ, ನಿಯರ್ ಬೈ ಇದೆ. ನಿಮಗೆ ಯಾರಿಗಾನ ಬೇಕಂದರೆ ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಪೇಜ್ನ ಫಾಲೋ ಮಾಡಿ, ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ, ಮಿಕ್ಕಿದ ಡೀಟೇಲ್ಸು ನಿಮ್ಗೆ ಅಲ್ಲೇ ಸಿಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರು ನಮಸ್ಕಾರ.